ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಬೆಳಗ್ಗೆ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ವಿದ್ಯುತ್ ಕಂಬದಲ್ಲಿ ಹನುಮನ ಗದೆ, ರಾಮನ ಧನಸ್ಸು ಇದೆಲ್ಲ ಇದೆ ಅಂತ ಹೇಳಿ STPIನವರು ತಹಶೀಲ್ದಾರ್ಗೊಂದು ದೂರು ನೀಡಿರ್ತಾರೆ. ಇದು ಸ್ಥಳದ ಕೋಮು ಸೌಹಾರ್ದತೆಗೆ ಧಕ್ಕೆ ತರೋ ರೀತಿಯಲ್ಲಿದೆ. ಇದನ್ನ ಕೂಡಲೇ ತೆರವುಗೊಳಿಸಿ ಅಂತ ಅರ್ಜಿ. ಇದನ್ನ ಗಮನಿಸಿದ ತಹಶೀಲ್ದಾರರು ಅದನ್ನ ತೆರವುಗೊಳಿಸಿ ಅಂತ ಕೂಡ ಆರ್ಡರ್ ಕೂಡ ಪಾಸ್ ಮಾಡಿರ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಸುದ್ದಿ ಪ್ರಸಾರವಾದ ನಂತರದಲ್ಲಿ ಇದೀಗ ಯು-ಟರ್ನ್ ಹೊಡೆದಿದ್ದಾರೆ DC ನವೀನ ಕುಲ್. ವಿದ್ಯುತ್ ಕಂಬ ತೆರವಿಗೆ ನೀಡಿದ್ದ ಆದೇಶವನ್ನ ಇದೀಗ ವಾಪಸ್ ಪಡೆಯಲಾಗಿದೆ. ಕೊಪ್ಪಳದಲ್ಲಿ ನಡೆದಿರುವ ಘಟನೆ ಇದು. ವಿದ್ಯುತ್ ದೀಪಗಳಿಗೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲ ಸೂಚಕಗಳನ್ನ, ಕೆಲ ಮಾದರಿಯನ್ನ, ಹನುಮನ ಗದೆ, ರಾಮನ ಧನಸ್ಸು ಈ ರೀತಿಯ ಚಿತ್ರಣವನ್ನ ನೀಡಲಾಗಿದೆ. ಇದು ಕೋಮು ಸೌಹಾರ್ದತೆಗೆ ಧಕ್ಕೆ ಅಂತ ಹೇಳಿ STPI ಸಂಘಟನೆಯಿಂದ ದೂರನ್ನ ನೀಡಲಾಗಿರುತ್ತೆ ಸ್ಥಳೀಯ ಸಂಘಟನೆಗಳಿಗೆ. ಈ ದೂರು ಬಂದ ತಕ್ಷಣ ತಹಶೀಲ್ದಾರ್ ಇದನ್ನು ತೆರವುಗೊಳಿಸಿ ಅಂತ ಹೇಳಿ ಆದೇಶವನ್ನ ಕೂಡ ನೀಡಿರ್ತಾರೆ. ಹನುಮನ ಜನ್ಮಭೂಮಿಯ ದಾರಿಯಲ್ಲೇನೆ ಇದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಬೇರೆ ಎಲ್ಲಿ ಅಂತ ಹೇಳಿ ಪ್ರಶ್ನೆ ಕೇಳಿತ್ತು ರಿಪಬ್ಲಿಕ್ ಕನ್ನಡ. ಇದೀಗ ರಿಪಬ್ಲಿಕ್ ಕನ್ನಡದ ವರದಿ ಪ್ರಸಾರವಾದ ನಂತರದಲ್ಲಿ DC ಈ ಆದೇಶವನ್ನ ವಾಪಸ್ ಪಡೆದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಬೆಳಗ್ಗೆ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ವಿದ್ಯುತ್ ಕಂಬದಲ್ಲಿ ಹನುಮನ ಗದೆ, ರಾಮನ ಧನಸ್ಸು ಇದೆಲ್ಲ ಇದೆ ಅಂತ ಹೇಳಿ STPIನವರು ತಹಶೀಲ್ದಾರ್ಗೊಂದು ದೂರು ನೀಡಿರ್ತಾರೆ. ಇದು ಸ್ಥಳದ ಕೋಮು ಸೌಹಾರ್ದತೆಗೆ ಧಕ್ಕೆ ತರೋ ರೀತಿಯಲ್ಲಿದೆ. ಇದನ್ನ ಕೂಡಲೇ ತೆರವುಗೊಳಿಸಿ ಅಂತ ಅರ್ಜಿ. ಇದನ್ನ ಗಮನಿಸಿದ ತಹಶೀಲ್ದಾರರು ಅದನ್ನ ತೆರವುಗೊಳಿಸಿ ಅಂತ ಕೂಡ ಆರ್ಡರ್ ಕೂಡ ಪಾಸ್ ಮಾಡಿರ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಸುದ್ದಿ ಪ್ರಸಾರವಾದ ನಂತರದಲ್ಲಿ ಇದೀಗ ಯು-ಟರ್ನ್ ಹೊಡೆದಿದ್ದಾರೆ DC ನವೀನ ಕುಲ್. ವಿದ್ಯುತ್ ಕಂಬ ತೆರವಿಗೆ ನೀಡಿದ್ದ ಆದೇಶವನ್ನ ಇದೀಗ ವಾಪಸ್ ಪಡೆಯಲಾಗಿದೆ. ಕೊಪ್ಪಳದಲ್ಲಿ ನಡೆದಿರುವ ಘಟನೆ ಇದು. ವಿದ್ಯುತ್ ದೀಪಗಳಿಗೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲ ಸೂಚಕಗಳನ್ನ, ಕೆಲ ಮಾದರಿಯನ್ನ, ಹನುಮನ ಗದೆ, ರಾಮನ ಧನಸ್ಸು ಈ ರೀತಿಯ ಚಿತ್ರಣವನ್ನ ನೀಡಲಾಗಿದೆ. ಇದು ಕೋಮು ಸೌಹಾರ್ದತೆಗೆ ಧಕ್ಕೆ ಅಂತ ಹೇಳಿ STPI ಸಂಘಟನೆಯಿಂದ ದೂರನ್ನ ನೀಡಲಾಗಿರುತ್ತೆ ಸ್ಥಳೀಯ ಸಂಘಟನೆಗಳಿಗೆ. ಈ ದೂರು ಬಂದ ತಕ್ಷಣ ತಹಶೀಲ್ದಾರ್ ಇದನ್ನು ತೆರವುಗೊಳಿಸಿ ಅಂತ ಹೇಳಿ ಆದೇಶವನ್ನ ಕೂಡ ನೀಡಿರ್ತಾರೆ. ಹನುಮನ ಜನ್ಮಭೂಮಿಯ ದಾರಿಯಲ್ಲೇನೆ ಇದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಬೇರೆ ಎಲ್ಲಿ ಅಂತ ಹೇಳಿ ಪ್ರಶ್ನೆ ಕೇಳಿತ್ತು ರಿಪಬ್ಲಿಕ್ ಕನ್ನಡ. ಇದೀಗ ರಿಪಬ್ಲಿಕ್ ಕನ್ನಡದ ವರದಿ ಪ್ರಸಾರವಾದ ನಂತರದಲ್ಲಿ DC ಈ ಆದೇಶವನ್ನ ವಾಪಸ್ ಪಡೆದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಬೆಳಗ್ಗೆ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ವಿದ್ಯುತ್ ಕಂಬದಲ್ಲಿ ಹನುಮನ ಗದೆ, ರಾಮನ ಧನಸ್ಸು ಇದೆಲ್ಲ ಇದೆ ಅಂತ ಹೇಳಿ STPIನವರು ತಹಶೀಲ್ದಾರ್ಗೊಂದು ದೂರು ನೀಡಿರ್ತಾರೆ. ಇದು ಸ್ಥಳದ ಕೋಮು ಸೌಹಾರ್ದತೆಗೆ ಧಕ್ಕೆ ತರೋ ರೀತಿಯಲ್ಲಿದೆ. ಇದನ್ನ ಕೂಡಲೇ ತೆರವುಗೊಳಿಸಿ ಅಂತ ಅರ್ಜಿ. ಇದನ್ನ ಗಮನಿಸಿದ ತಹಶೀಲ್ದಾರರು ಅದನ್ನು ತೆರವುಗೊಳಿಸಿ ಅಂತ ಕೂಡ ಆರ್ಡರ್ ಕೂಡ ಪಾಸ್ ಮಾಡಿರ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಸುದ್ದಿ ಪ್ರಸಾರವಾದ ನಂತರದಲ್ಲಿ ಇದೀಗ ಯು-ಟರ್ನ್ ಹೊಡೆದಿದ್ದಾರೆ DC ನವೀನ ಕುಲ್. ವಿದ್ಯುತ್ ಕಂಬ ತೆರವಿಗೆ ನೀಡಿದ್ದ ಆದೇಶವನ್ನ ಇದೀಗ ವಾಪಸ್ ಪಡೆಯಲಾಗಿದೆ. ಕೊಪ್ಪಳದಲ್ಲಿ ನಡೆದಿರುವ ಘಟನೆ ಇದು. ವಿದ್ಯುತ್ ದೀಪಗಳಿಗೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲ ಸೂಚಕಗಳನ್ನ, ಕೆಲ ಮಾದರಿಯನ್ನ, ಹನುಮನ ಗದೆ, ರಾಮನ ಧನಸ್ಸು ಈ ರೀತಿಯ ಚಿತ್ರಣವನ್ನ ನೀಡಲಾಗಿದೆ. ಇದು ಕೋಮು ಸೌಹಾರ್ದತೆಗೆ ಧಕ್ಕೆ ಅಂತ ಹೇಳಿ STPI ಸಂಘಟನೆಯಿಂದ ದೂರನ್ನ ನೀಡಲಾಗಿರುತ್ತೆ ಸ್ಥಳೀಯ ಸಂಘಟನೆಗಳಿಗೆ. ಈ ದೂರು ಬಂದ ತಕ್ಷಣ ತಹಶೀಲ್ದಾರ್ ಇದನ್ನು ತೆರವುಗೊಳಿಸಿ ಅಂತ ಹೇಳಿ ಆದೇಶವನ್ನ ಕೂಡ ನೀಡಿರ್ತಾರೆ. ಹನುಮನ ಜನ್ಮಭೂಮಿಯ ದಾರಿಯಲ್ಲೇನೆ ಇದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಬೇರೆ ಎಲ್ಲಿ ಅಂತ ಹೇಳಿ ಪ್ರಶ್ನೆ ಕೇಳಿತ್ತು ರಿಪಬ್ಲಿಕ್ ಕನ್ನಡ. ಇದೀಗ ರಿಪಬ್ಲಿಕ್ ಕನ್ನಡದ ವರದಿ ಪ್ರಸಾರವಾದ ನಂತರದಲ್ಲಿ DC ಈ ಆದೇಶವನ್ನ ವಾಪಸ್ ಪಡೆದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಬೆಳಗ್ಗೆ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ವಿದ್ಯುತ್ ಕಂಬದಲ್ಲಿ ಹನುಮನ ಗದೆ, ರಾಮನ ಧನಸ್ಸು ಇದೆಲ್ಲ ಇದೆ ಅಂತ ಹೇಳಿ STPIನವರು ತಹಶೀಲ್ದಾರ್ಗೊಂದು ದೂರು ನೀಡಿರ್ತಾರೆ. ಇದು ಸ್ಥಳದ ಕೋಮು ಸೌಹಾರ್ದತೆಗೆ ಧಕ್ಕೆ ತರೋ ರೀತಿಯಲ್ಲಿದೆ. ಇದನ್ನ ಕೂಡಲೇ ತೆರವುಗೊಳಿಸಿ ಅಂತ ಅರ್ಜಿ. ಇದನ್ನ ಗಮನಿಸಿದ ತಹಶೀಲ್ದಾರರು ಅದನ್ನು ತೆರವುಗೊಳಿಸಿ ಅಂತ ಕೂಡ ಆರ್ಡರ್ ಕೂಡ ಪಾಸ್ ಮಾಡಿರ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಸುದ್ದಿ ಪ್ರಸಾರವಾದ ನಂತರದಲ್ಲಿ ಇದೀಗ ಯು-ಟರ್ನ್ ಹೊಡೆದಿದ್ದಾರೆ DC ನವೀನ ಕುಲ್. ವಿದ್ಯುತ್ ಕಂಬ ತೆರವಿಗೆ ನೀಡಿದ್ದ ಆದೇಶವನ್ನ ಇದೀಗ ವಾಪಸ್ ಪಡೆಯಲಾಗಿದೆ.
ಕೊಪ್ಪಳದಲ್ಲಿ ನಡೆದಿರುವ ಘಟನೆ ಇದು. ವಿದ್ಯುತ್ ದೀಪಗಳಿಗೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲ ಸೂಚಕಗಳನ್ನು, ಕೆಲ ಮಾದರಿಯನ್ನು, ಹನುಮನ ಗದೆ, ರಾಮನ ಧನಸ್ಸು, ಈ ರೀತಿಯ ಚಿತ್ರಣವನ್ನು ನೀಡಲಾಗಿದೆ. ಇದು ಕೋಮು ಸೌಹಾರ್ದತೆಗೆ ಧಕ್ಕೆ ಅಂತ ಹೇಳಿ STPI ಸಂಘಟನೆಯಿಂದ ದೂರನ್ನು ನೀಡಲಾಗಿರುತ್ತೆ ಸ್ಥಳೀಯ ಸಂಘಟನೆಗಳಿಗೆ. ಈ ದೂರು ಬಂದ ತಕ್ಷಣ ತಹಶೀಲ್ದಾರ್ ಇದನ್ನು ತೆರವುಗೊಳಿಸಿ ಅಂತ ಹೇಳಿ ಆದೇಶವನ್ನು ಕೂಡ ನೀಡಿರುತ್ತಾರೆ. ಹನುಮನ ಜನ್ಮಭೂಮಿಯ ದಾರಿಯಲ್ಲೇನೆ ಇದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಬೇರೆ ಎಲ್ಲಿ ಅಂತ ಹೇಳಿ ಪ್ರಶ್ನೆ ಕೇಳಿತ್ತು ರಿಪಬ್ಲಿಕ್ ಕನ್ನಡ. ಇದೀಗ ರಿಪಬ್ಲಿಕ್ ಕನ್ನಡದ ವರದಿ ಪ್ರಸಾರವಾದ ನಂತರದಲ್ಲಿ DC ಈ ಆದೇಶವನ್ನು ವಾಪಸ್ ಪಡೆದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಬೆಳಗ್ಗೆ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ವಿದ್ಯುತ್ ಕಂಬದಲ್ಲಿ ಹನುಮನ ಗದೆ, ರಾಮನ ಧನಸ್ಸು ಇದೆಲ್ಲ ಇದೆ ಅಂತ ಹೇಳಿ STPIನವರು ತಹಶೀಲ್ದಾರ್ಗೊಂದು ದೂರು ನೀಡಿರ್ತಾರೆ. ಇದು ಸ್ಥಳದ ಕೋಮು ಸೌಹಾರ್ದತೆಗೆ ಧಕ್ಕೆ ತರೋ ರೀತಿಯಲ್ಲಿದೆ, ಇದನ್ನ ಕೂಡಲೇ ತೆರವುಗೊಳಿಸಿ ಅಂತ ಅರ್ಜಿ. ಇದನ್ನ ಗಮನಿಸಿದ ತಹಶೀಲ್ದಾರರು ಅದನ್ನು ತೆರವುಗೊಳಿಸಿ ಅಂತ ಕೂಡ ಆರ್ಡರ್ ಕೂಡ ಪಾಸ್ ಮಾಡಿರ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಸುದ್ದಿ ಪ್ರಸಾರವಾದ ನಂತರದಲ್ಲಿ ಇದೀಗ U-ಟರ್ನ್ ಹೊಡೆದಿದ್ದಾರೆ DC ನವೀನ ಕುಲ್. ವಿದ್ಯುತ್ ಕಂಬ ತೆರವಿಗೆ ನೀಡಿದ್ದ ಆದೇಶವನ್ನ ಇದೀಗ ವಾಪಸ್ ಪಡೆಯಲಾಗಿದೆ. ಕೊಪ್ಪಳದಲ್ಲಿ ನಡೆದಿರುವ ಘಟನೆ ಇದು. ವಿದ್ಯುತ್ ದೀಪಗಳಿಗೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲ ಸೂಚಕಗಳನ್ನು, ಕೆಲ ಮಾದರಿಯನ್ನು, ಹನುಮನ ಗದೆ, ರಾಮನ ಧನಸ್ಸು, ಈ ರೀತಿಯ ಚಿತ್ರಣವನ್ನು ನೀಡಲಾಗಿದೆ. ಇದು ಕೋಮು ಸೌಹಾರ್ದತೆಗೆ ಧಕ್ಕೆ ಅಂತ ಹೇಳಿ STPI ಸಂಘಟನೆಯಿಂದ ದೂರನ್ನು ನೀಡಲಾಗಿರುತ್ತೆ ಸ್ಥಳೀಯ ಸಂಘಟನೆಗಳಿಗೆ. ಈ ದೂರು ಬಂದ ತಕ್ಷಣ ತಹಶೀಲ್ದಾರ್ ಇದನ್ನು ತೆರವುಗೊಳಿಸಿ ಅಂತ ಹೇಳಿ ಆದೇಶವನ್ನು ಕೂಡ ನೀಡಿರುತ್ತಾರೆ. ಹನುಮನ ಜನ್ಮಭೂಮಿಯ ದಾರಿಯಲ್ಲೇನೆ ಇದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಬೇರೆ ಎಲ್ಲಿ ಅಂತ ಹೇಳಿ ಪ್ರಶ್ನೆ ಕೇಳಿತ್ತು ರಿಪಬ್ಲಿಕ್ ಕನ್ನಡ. ಇದೀಗ ರಿಪಬ್ಲಿಕ್ ಕನ್ನಡದ ವರದಿ ಪ್ರಸಾರವಾದ ನಂತರದಲ್ಲಿ DC ಈ ಆದೇಶವನ್ನು ವಾಪಸ್ ಪಡೆದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಬೆಳಗ್ಗೆ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ವಿದ್ಯುತ್ ಕಂಬದಲ್ಲಿ ಹನುಮನ ಗದೆ, ರಾಮನ ಧನಸ್ಸು ಇದೆಲ್ಲ ಇದೆ ಅಂತ ಹೇಳಿ STPIನವರು ತಹಶೀಲ್ದಾರ್ಗೊಂದು ದೂರು ನೀಡಿರ್ತಾರೆ. ಇದು ಸ್ಥಳದ ಕೋಮು ಸೌಹಾರ್ದತೆಗೆ ಧಕ್ಕೆ ತರೋ ರೀತಿಯಲ್ಲಿದೆ, ಇದನ್ನ ಕೂಡಲೇ ತೆರವುಗೊಳಿಸಿ ಅಂತ ಅರ್ಜಿ. ಇದನ್ನ ಗಮನಿಸಿದ ತಹಶೀಲ್ದಾರರು ಅದನ್ನು ತೆರವುಗೊಳಿಸಿ ಅಂತ ಕೂಡ ಆರ್ಡರ್ ಕೂಡ ಪಾಸ್ ಮಾಡಿರ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಸುದ್ದಿ ಪ್ರಸಾರವಾದ ನಂತರದಲ್ಲಿ ಇದೀಗ U-ಟರ್ನ್ ಹೊಡೆದಿದ್ದಾರೆ DC ನವೀನ ಕುಲ್. ವಿದ್ಯುತ್ ಕಂಬ ತೆರವಿಗೆ ನೀಡಿದ್ದ ಆದೇಶವನ್ನ ಇದೀಗ ವಾಪಸ್ ಪಡೆಯಲಾಗಿದೆ. ಕೊಪ್ಪಳದಲ್ಲಿ ನಡೆದಿರುವ ಘಟನೆ ಇದು. ವಿದ್ಯುತ್ ದೀಪಗಳಿಗೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲ ಸೂಚಕಗಳನ್ನು, ಕೆಲ ಮಾದರಿಯನ್ನು, ಹನುಮನ ಗದೆ, ರಾಮನ ಧನಸ್ಸು, ಈ ರೀತಿಯ ಚಿತ್ರಣವನ್ನು ನೀಡಲಾಗಿದೆ. ಇದು ಕೋಮು ಸೌಹಾರ್ದತೆಗೆ ಧಕ್ಕೆ ಅಂತ ಹೇಳಿ STPI ಸಂಘಟನೆಯಿಂದ ದೂರನ್ನು ನೀಡಲಾಗಿರುತ್ತೆ ಸ್ಥಳೀಯ ಸಂಘಟನೆಗಳಿಗೆ. ಈ ದೂರು ಬಂದ ತಕ್ಷಣ ತಹಶೀಲ್ದಾರ್ ಇದನ್ನು ತೆರವುಗೊಳಿಸಿ ಅಂತ ಹೇಳಿ ಆದೇಶವನ್ನು ಕೂಡ ನೀಡಿರುತ್ತಾರೆ. ಹನುಮನ ಜನ್ಮಭೂಮಿಯ ದಾರಿಯಲ್ಲೇನೆ ಇದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಬೇರೆ ಎಲ್ಲಿ ಅಂತ ಹೇಳಿ ಪ್ರಶ್ನೆ ಕೇಳಿತ್ತು ರಿಪಬ್ಲಿಕ್ ಕನ್ನಡ. ಇದೀಗ ರಿಪಬ್ಲಿಕ್ ಕನ್ನಡದ ವರದಿ ಪ್ರಸಾರವಾದ ನಂತರದಲ್ಲಿ DC ಈ ಆದೇಶವನ್ನು ವಾಪಸ್ ಪಡೆದಿದ್ದಾರೆ.